ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ದಾನದ ಪ್ರತಿಫಲ. ಬಹಳ ಶತಮಾನಗಳ ಹಿಂದೆ ಇಂದ್ರ ಅನ್ನೋ ರಾಜ್ಯವನ್ನ ಆಳ್ತಾ ಇದ್ದ. ಅವನ ಆಯುಷು ತೀರಿ ಹೋದ್ಮೇಲೆ ಮಾಡಿದಂತಹ ಸತ್ಕಾರ್ಯಗಳಿಂದಾಗಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಒಂದು ದಿನ ದೇವದೂತ ಬಂದು, ಸ್ವಾಮಿ, ನಿಮ್ಮ ಪುಣ್ಯದ ಖಾತೆ ಖಾಲಿಯಾಗಿದೆ, ಮತ್ತೆ ನೀವು ಭೂಮಿಗೆ ಹೊರಡ್ಬೇಕು ಅಂತ ಹೇಳ್ತಾರೆ. ಇಂದ್ರನ್ಗೆ ಗಾಬರಿ ಆಗತ್ತೆ. ನಾನು ಅಷ್ಟೊಂದು ದಾನ ಧರ್ಮ ಅಷ್ಟೊಂದು ಕಾಲ ಮಾಡಿದ್ನಲ್ಲ, ಅದೆಲ್ಲ ತೀರಿ ಹೋಯ್ತಾ ಇಷ್ಟು ಬೇಗ ಅಂತ ಕೇಳ್ತಾನೆ. ಸ್ವಾಮಿ, ಸ್ವರ್ಗದಲ್ಲೊಂದು ಪದ್ಧತಿ ಇದೆ. ಭೂಮಿ ಮೇಲೆ ನೀವು ಮಾಡಿದ ಒಳ್ಳೆ ಕಾರ್ಯಗಳನ್ನು ಎಲ್ಲಿಯವರೆಗೆ ಜನ ನೆನಪಿಸ್ಕೋತಾರೋ ಅಲ್ಲಿವರೆಗೆ ನೀವು ಇಲ್ಲಿರ್ಬೋದು. ಯಾರು ನಿಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಾಗತ್ತೆ. ನಿಮ್ಮ ಅವಧಿ ಇಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೊಡಿ ಅಂತ ಹೇಳ್ತಾರೆ. ಮತ್ತೆ ಪುನಃ ಯಾರಾದ್ರೂ ನಿಮ್ಮನ್ನ ನೆನ್ಸ್ಕೊಂಡ್ರೆ ನೀವು ಬಂದು ಇಲ್ಲಿ ಇರ್ಬೋದಾಗತ್ತೆ ಅಂತ ಹೇಳ್ತಾರೆ. ದೇವದೂತನ ಮಾತನ್ನ ಕೇಳಿ ಇಂದ್ರನ್ಗೆ ಗಾಬರಿ ಆಗತ್ತೆ. ಸರಿ, ಹೋಗಿ ಭೂಲೋಕದಲ್ಲಿ ವಿಚಾರಿಸ್ಕೊಂಬರೋಣ ಅಂತಾನೆ ಹೋಗ್ತಾನೆ. ಭೂಮಿಗೆ ಬಂದ ಇಂದ್ರನ್ಗೆ ಜಗತ್ತೇ ಬದಲಾಗಿರೋ ತರ ಅನ್ಸತ್ತೆ. ಅವನಿಗೆ ನಗರವೇ ಗುರ್ತು ಸಿಗದೆ ಇರೋ ತರ ಆಗತ್ತೆ. ಜನರ ರೀತಿ ನೀತಿ ನಡವಳಿಕೆಗಳು ಆಶ್ಚರ್ಯ ತರೋಷ್ಟು ಬೇರೆಯಾಗಿರುತ್ತೆ. ಒಂದು ಕ್ಷಣಕ್ಕೆ ಅನ್ಸತ್ತೆ, ನಾನೇ ಇಲ್ಲಿ ರಾಜನಾಗಿದ್ನಾ ಅನ್ನೋ ಮನೋಭಾವನೆ ಕೂಡ ಅವನಿಗೆ ಬರುತ್ತೆ. ಕಟ್ಟಿಸಿದ್ದ ದೇವಸ್ಥಾನಗಳಾಗ್ಲಿ ಅರಮನೆಗಳಾಗ್ಲಿ ಒಂದೂ ಇರಲ್ಲ. ರಾಜನ ಹೆಸರು ಯಾರಿಗೂ ಕೂಡ ಗೊತ್ತೇ ಇರಲ್ಲ. ಯುಗಾದಿಗಳಿಂದ ಮಾಡಿದ ದಾನ ಧರ್ಮ ಕೂಡ ಯಾರಿಗೂ ಜ್ಞಾಪಕನೇ ಇರೋದಿಲ್ಲ. ತನ್ನನ್ನು ಮರೆತು ಬಿಟ್ಟಿದ್ದಾರಲ್ಲ ಅಂತ ನೊಂದ್ಕೊಂಡು ಒಬ್ಬ ವಯಸ್ಸಾದ ವ್ಯಕ್ತಿಯನ್ನ ಹೋಗಿ ಕೇಳ್ತಾರೆ, ಇಲ್ಲಿ ರಾಜ ಇಂದ್ರ ಅಂತ ಇದ್ರು, ಜ್ಞಾಪಕ ಇದೆಯಾ ಅಂತ. ಅಯ್ಯೋ ಇಲ್ಲ, ನನಗಿಂತ ಹಳೇದಾದಂತಹ ಒಂದು ಗೂಬೆ ಇದೆ, ಅದನ್ನ ಹೋಗಿ ಕೇಳಿ ಅಂತ ಹೇಳ್ತಾರೆ. ಸರಿ ಅಂತ ಗೂಬೆ ಹತ್ರ ಹೋಗಿ ಕೇಳ್ತಾನೆ. ರಾಜ, ನಿನ್ಗೆ ಇಂದ್ರ ಅನ್ನೋ ರಾಜ ಗೊತ್ತಾ? ಈ ರಾಜ್ಯವನ್ನ ಆಳಿದ್ದು ಅಂದ್ರೆ ನನಗಿಂತ ಹಳೆಯದಾದಂತ ಒಂದು ಆಮೆ ಇದೆ, ಆ ಆಮೆಯನ್ನ ಹೋಗಿ ಕೇಳಿ, ಅವರಿಗೆ ಗೊತ್ತಿರ್ಬೋದು, ನನ್ಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಮಾತನ್ನ ಕೇಳ್ಕೊಂಡು ರಾಜ ಹೋಗಿ ಊರಿನ ಹೊರಗಡೆ ಇದ್ದಂತಹ ಕೆರೆಗೆ ಬಂದು ಕೇಳ್ತಾರೆ, ಇಲ್ಲಿ ಯಾರಾದ್ರೂ ಇದ್ದೀರಾ ಅಂತ, ನಿಮಗೇನಾದ್ರೂ ಈ ರಾಜ ಇಂದ್ರನ ಬಗ್ಗೆ ಗೊತ್ತಾ ಅಂತ ಕೇಳ್ತಾರೆ. ಆಗ ಆಮೆ ಹೊರಗಡೆ ಬಂದು ಹೇಳುತ್ತೆ, ಹಾ, ರಾಜ ಇಂದ್ರನ ಬಗ್ಗೆ ಗೊತ್ತು. ನನ್ನ ಅಜ್ಜ ಹೇಳ್ತಾ ಇದ್ರು, ಅವರೇ ಈ ಕೆರೆಯನ್ನ ಕಟ್ಟಿಸಿದಾರಂತೆ ಅಂತ ಹೇಳ್ತಾರೆ. ರಾಜನ್ಗೆ ಆಶ್ಚರ್ಯ ಆಗುತ್ತೆ, ನಾನು ಈ ಕೆರೆ ಕಟ್ಟಿಸಿಲ್ವಲ್ಲ ಅಂತ. ಆಗ ಮತ್ತೆ ಆಮೆಯನ್ನ ಕೇಳ್ತಾರೆ ಗಟ್ಟಿಯಾಗಿ, ಇದು ನಾನು ಕಟ್ಸಿಲ್ಲ, ನಿನ್ಗೆ ಯಾರು ಹೇಳಿದ್ರು? ನನ್ನ ಅಜ್ಜ ಯಾವತ್ತೂ ಸುಳ್ಳು ಹೇಳೋದಿಲ್ಲ ನನ್ಗೆ ಅಂತ ಹೇಳ್ತಾರೆ. ಈ ರಾಜ ಸ್ವರ್ಗದಾಸಗೆ ಸಾವಿರಾರು ಹಸುಗಳನ್ನ ದಾನವಾಗಿ ಕೊಡ್ತಿದ್ದಂತೆ. ಅವು ಊರ ಹೊರಗೆ ಬಂದಾಗ ಮುಂದೆ ಹೋಗೋದಕ್ಕೆ ಇಷ್ಟ ಆಗದೆ ಅಲ್ಲೇ ನಿಂತ್ಕೊಂಡ್ಬಿಡತ್ತಿದ್ವಂತೆ. ದಾನ ಪಡೆದವರು ಅದನ್ನ ಎಳೆದಾಡಿ ಕರೆದುಕೊಂಡು ಹೋಗುವಾಗ ಅವುಗಳು ಕೋಪದಿಂದ ಈ ಗುಂಡಿಯನ್ನ ತೋಡಿದ್ವಂತೆ. ಅದೇ ಸಮಯಕ್ಕೆ ಅಲ್ಲಿ ಮಳೆ ಬಂದು ಹೀಗೆ ಕೆರೆಯಾಗಿ ನಿಂತಿದೆ ಅಂತ ಹೇಳುತ್ತೆ. ನಾವೆಲ್ಲರೂ ಇವಾಗ್ಲೂ ಕೂಡ ಆ ರಾಜನ ನೆನೆಸ್ಕೊಂಡೆ ಇಲ್ಲಿ ವಾಸಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೇವದೂತರು ಬಂದು, ಬನ್ನಿ ಸ್ವಾಮಿ, ಇನ್ನೂ ನಿಮ್ಮನ್ನ ನೆನೆಯೋರು ಇರೋದ್ರಿಂದ ಸ್ವರ್ಗದ ಅವಧಿ ಮುಗ್ದಿಲ್ಲ ಅಂತ ಕರ್ತ್ಕೊಂಡು ಹೋಗ್ತಾರೆ. ಸ್ವರ್ಗದ ಆಸೆಯಿಂದ ಮಾಡಿದ ಕೆಲಸ ಸ್ವರ್ಗಕ್ಕೆ ಉಳಿಸ್ಲಿಲ್ಲ, ಆದ್ರೆ ಅರಿವಿಲ್ಲದೆ ಮಾಡಿದಂತಹ ದಾನ ಸ್ವರ್ಗಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಲಾಭ ಹಾಗೂ ಮೆಚ್ಚುಗೆಗೋಸ್ಕರ ಅಥವಾ ಆಸೆಗೋಸ್ಕರ ಮಾಡಿದ ಕೆಲಸ ಯಾವತ್ತೂ ಪ್ರತಿಫಲಿಸಲ್ಲ. ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೇಮದಿಂದ ಮಾಡಿದ ಕೆಲಸ ಯಾವತ್ತೂ ನಮ್ಗೆ ಕೈ ಕೂಡುತ್ತೆ ಅಂತ ಹೇಳ್ತಾ, ಯಾವಾಗ್ಲೂ ಪ್ರೀತಿಯಿಂದ ಕೆಲಸ ಮಾಡೋಣ. ದಾನ ಮಾಡುವಾಗ್ಲೂ ಅಷ್ಟೇ, ಕೊಡುವಾಗ ಇದರಿಂದ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.